ರಾಜ್ಯದಾದ್ಯಂತ ಈ ಖಾತೆಗಳನ್ನು ಮಾಡಲಿಕ್ಕೆ ಕಳೆದ 2 ತಿಂಗಳಿಂದಲೂ ಕೂಡ ಸಾಧ್ಯವಾಗದೆ ಜನರು ಪರಿತಪಿಸ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಇವತ್ತು ಜಗತ್ತು ಡಿಜಿಟಲ್ ಯುಗವಾಗಿ ಮುನ್ನಡೀತಾ ಇರುವಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಅಂಗೈಯಲ್ಲೇ ಎಲ್ಲವನ್ನ ನೋಡುವಂಥ ಮಾಡುವಂಥ ಇಂಥ ಸಂದರ್ಭದಲ್ಲೂ ಕೂಡ ಇವತ್ತು ಈ ರಾಜ್ಯದಲ್ಲಿ ಏನು ಈ ಖಾತೆಯನ್ನು ಮಾಡಲಿಕ್ಕೆ ಕಳೆದ 2 ತಿಂಗಳಿಂದಲೂ ಸಾಧ್ಯವಾಗ್ತಾ ಇಲ್ಲ. ಕಳೆದ 6 ತಿಂಗಳಲ್ಲಿ 2 ಬಾರಿ ಈ ರೀತಿ 2 ತಿಂಗಳು ಅವರು ಖಾತೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲದೆ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸ್ವತಃ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯವರಾದರೂ ಕೂಡ ಈ ಸಮಸ್ಯೆ ಮೈಸೂರು ಜಿಲ್ಲೆಗೂ ಕೂಡ ಹೊರತಾಗಿಲ್ಲ. ಇವರು ಯಾವ ರೀತಿಯಾದಂಥ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗ್ತದೆ. ಇವತ್ತು ಡಿಜಿಟಲ್ನಲ್ಲಿ ಏನು ದೇಶದಲ್ಲೇ ಬೆಂಗಳೂರು IT-BT ಹಬ್ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಆದರೆ ಈ ಬೆಂಗಳೂರನ್ನು ಮತ್ತು ಈ ಕರ್ನಾಟಕವನ್ನು IT-BTಯಲ್ಲಿ ಅಥವಾ ಡಿಜಿಟಲ್ನಲ್ಲಿ ಸುಮಾರು 10 ರಿಂದ 15 ವರ್ಷಗಳ ಹಿಂದೆ ತೊಗೊಂಡೋಗುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಇವತ್ತು ಈ ಖಾತೆ ಯಾಕೆ ಈ ರೀತಿ ಗೊಂದಲಮಯವಾಗಿದೆ ಅಂತಂದರೆ, ಇವರು ಈ ಖಾತೆಗಳಲ್ಲಿ ಮಾಡಬೇಕಾದಂತಹ ಯಾವ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ತರಬೇಕಾಗಿತ್ತು, ಅದನ್ನು ತರಲಿಲ್ಲ. ಮೊದಲನೇದಾಗಿ ಈ ಖಾತೆಗೆ ಪೂರಕವಾಗಿ ಮೊದಲು ಸರ್ವೆಯನ್ನು ಮಾಡಬೇಕು. ಸರ್ವೆಯನ್ನು ಮಾಡಿ ಪ್ರತಿಯೊಂದು ಆಸ್ತಿಯ ವಿವರಗಳ ಅಂದರೆ ಡೇಟಾಗಳನ್ನು ಫಸ್ಟು ಅವರು ಸಂಗ್ರಹಣೆ ಮಾಡಬೇಕು. ತದನಂತರ ಇದನ್ನು ಜಾರಿಗೆ ತರಬೇಕಾಗಿದ್ದಂಥದ್ದು. ಇದನ್ನು ಸರ್ವೆ ಡೋರ್ ಟು ಡೋರ್ ಸರ್ವೆ ಮಾಡೋವಂಥದ್ದು ಇರ್ಬೋದು, ಅಥವಾ ಸ್ಯಾಟಲೈಟ್ ಇಮೇಜಸ್ಗಳಲ್ಲಿ ಇದರ ಮಾಹಿತಿಗಳನ್ನು ಕಲೆ ಹಾಕೋಂಥದ್ದು ಇರ್ಬೋದು, ಅಥವಾ ಡ್ರೋನ್ ಮುಖಾಂತರ ಈ ಸರ್ವೆಗಳನ್ನು ಮಾಡಿಸುವಂಥದ್ದಾಗ್ಬೋದು. ಈ ರೀತಿಯಾದಂಥ ಸರ್ವೆಗಳನ್ನು ಮಾಡಿ ತದನಂತರ ಆ ಪ್ರತಿಯೊಂದು ಆಸ್ತಿಯ ಡೇಟಾವನ್ನು ಅಪ್ಲೋಡ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಂತರ ಇದನ್ನು ಒಂದು ಪ್ರಾಯೋಗಿಕವಾಗಿ ಪುರಸಭೆ ಅಥವಾ ನಗರಸಭೆಗಳಲ್ಲಿ ಪ್ರಾಯೋಗಿಕವಾಗಿ ಚಾಲನೆಯನ್ನು ಕೊಟ್ಟು ಅಲ್ಲಿ ಸಕ್ಸಸ್ ಆದ ನಂತರ ಇವರು ಈ ರೀತಿಯಾದಂಥ ಈ ಸ್ವತ್ತುಗಳನ್ನು ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು. ಆದರೆ ತರಾತುರಿಯಲ್ಲಿ ಈ ಸ್ವತ್ತನ್ನು ಜಾರಿಗೆ ತರೋ ಮುಖಾಂತರ, ಕಡ್ಡಾಯವಾಗಿ ಜಾರಿಗೆ ತರೋ ಮುಖಾಂತರ, ಮತ್ತು ಏನು ಸಬ್ ರಿಜಿಸ್ಟ್ರಾರಲ್ಲಿ ಕಾವೇರಿ ತಂತ್ರಾಂಶ ಏನಿದೆ ಅಲ್ಲಿಗೆ ಇಂಟಿಗ್ರೇಟ್ ಮಾಡೋ ಮುಖಾಂತರ, ಅಂದರೆ ಇವತ್ತು ಯಾವುದೇ ವ್ಯಕ್ತಿ ತನ್ನ ಆಸ್ತಿಯನ್ನು ಮಾರಲಿಕ್ಕೂ ಕೂಡ ಅಥವಾ ಕೊಂಡುಕೊಳ್ಳಲಿಕ್ಕೂ ಕೂಡ ಇವತ್ತು ಸಮಸ್ಯೆ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಯಾರೋ ಬಡವ ಒಂದು 20-30 ಸೈಟ್ ಅಥವಾ ಮನೆ ಇರ್ಬೋದು, ಅವನು ಮಗಳ ಮದುವೆಗೋ ಮತ್ತೊಂದಕ್ಕೋ ಅವ್ರದ್ದೇನೋ ಹಾಸ್ಪಿಟ್ಲ್ ಸಮಸ್ಯೆಗೋ ಏನಕ್ಕೋ ಅದನ್ನು ಮಾರಿ ತಕ್ಷಣಕ್ಕೆ ಹಣವನ್ನು ಪಡೆದು ಅವ್ರ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಣ ಅಂತಂದರೆ ಅಲ್ಲಿಗೂ ಕೂಡ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಕೆಲವು ಸಂದರ್ಭಗಳನ್ನು ನಾವು ನೋಡಿದ್ವಿ. ಯಾರು ಜಮೀನನ್ನು ರೈತ ಮಾರಿದ್ದಾನೆ, ಯಾರು ತೊಗೊಂಡಿದ್ದಾರೆ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಇನ್ನೂ ಈ ಖಾತೆ ಆಗಿಲ್ಲ ಅಂತೇಳಿ ಗಲಾಟೆ ಆಗ್ತಾಯಿದೆ. ಆದ್ದರಿಂದ ನೀವು ವಾಪಸ್ ತೊಗೊಂಬಿಡಿ, ನಮ್ಗೆ ಹಣ ಕೊಟ್ಬಿಡಿ ಅಂತೇಳಿ ಜಮೀನು ಖರೀದಿ ಮಾಡಿದವರು ಹೇಳ್ತಾ ಇದ್ದಾರೆ. ಇದರ ಗೊಂದಲದಲ್ಲಿ ಅವ್ರ ಗಲಾಟೆಗಳಾಗಿ ಇವತ್ತು ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿರೋವಂಥದ್ದು ನಾವು ನೋಡ್ತಾ ಇದ್ದೇವೆ. ಕೋರ್ಟ್ ಕಚೇರಿಗೆ ಹೋಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂದರೆ ಈ ರಾಜ್ಯವನ್ನು ಎಂಥ ದುಸ್ಥಿತಿಗೆ ತಂದು ಇಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಆದರೆ ಇದೇ ಸಾಫ್ಟ್ವೇರನ್ನು ಹೈದರಾಬಾದ್ ಇರ್ಬೋದು, ಇಂದೋರ್ ಇರ್ಬೋದು, ಮುಂಬೈಯಲ್ಲಿರ್ಬೋದು, ಅಹಮದಾಬಾದಲ್ಲಿರ್ಬೋದು, ನೋಯ್ಡಾದಲ್ಲಿರ್ಬೋದು, ದೇಶದ ಇತರೆ ನಗರಗಳಲ್ಲಿ ಎಷ್ಟು ಅಡ್ವಾನ್ಸ್ ಆಗಿ ಈ ಸಾಫ್ಟ್ವೇರನ್ನು ಈ ಸ್ವತ್ತನ್ನು ಮಾಡಿದ್ದಾರೆ ಅಂತಂದರೆ
ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವರ ಮನೆಯಲ್ಲೇ ಕೂತ್ಕೊಂಡು ಅವ್ರು ಎಲ್ಲಿರ್ತಾರೋ ಅಲ್ಲೇ ಕೂತ್ಕೊಂಡು ಅವರು ಈ ಖಾತೆಗಳನ್ನು ಪಡೆಯುವಂಥ ಒಂದು ವ್ಯವಸ್ಥೆ ಇಲ್ಲಿದೆ. ಅಂದರೆ ಅಷ್ಟು ಅಡ್ವಾನ್ಸ್ ಟೆಕ್ನಾಲಜಿಗಳ ಮುಖಾಂತರ ಇವತ್ತು ಬೇರೆ ಬೇರೆ ರಾಜ್ಯದ ನಗರಗಳಲ್ಲಿ ನಡೀತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಈ ರೀತಿಯಾದಂಥ ಒಂದು ಅವ್ಯವಸ್ಥೆ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇನ್ನೂ ಅಡ್ವಾನ್ಸ್ ಆಗಿ ಹೋಗಿ ಇವತ್ತು ಎಐಯನ್ನು ಬಳಕೆ ಮಾಡಿಕೊಂಡು ವಾಟ್ಸಪ್ನಲ್ಲಿ ಅವರು ಕಾರ್ಪೊರೇಷನ್ ಎಲ್ಲ ವ್ಯವಹಾರಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ.